ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದಂತಹ ಗ್ಯಾರಂಟಿ ಗದ್ದಲ. ಕೈ ಸಚಿವರಿಗೆ ಶಾಸಕರಿಗೆ ಗ್ಯಾರಂಟಿ ಬಗ್ಗೆ ಇಲ್ವಾ? ಗ್ಯಾರಂಟಿ ಬಗ್ಗೆ ಅನುಮಾನ. ಕೈ ಶಾಸಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಕೈ ಸಚಿವರಿಗೆ ಶಾಸಕರಿಗೆ ಗ್ಯಾರಂಟಿ ಬಗ್ಗೆ ಇಲ್ವಾ? ಅವ್ರಿಗೆ ಗ್ಯಾರಂಟಿ ಇಲ್ವಾ? ಗ್ಯಾರಂಟಿ ಬಗ್ಗೆ ಅನುಮಾನ. ಕೈ ಶಾಸಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆಯಂತೆ. ಗ್ಯಾರಂಟಿ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ತಾಕೀತು ಮಾಡಿದೆ ಶಾಸಕರುಗಳಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಗ್ಯಾರಂಟಿ ಗದ್ದಲ. ಕೈ ಸಚಿವರಿಗೆ ಶಾಸಕರಿಗೆ ಗ್ಯಾರಂಟಿ ಬಗ್ಗೆ ಇಲ್ವಾ? ಕ್ಲಾರಿಟಿ. ಗ್ಯಾರಂಟಿ ಅವ್ರಿಗೆ ಇಲ್ಲ, ಖಾತ್ರಿನೇ ಇಲ್ಲ ಅಂತ. ಗ್ಯಾರಂಟಿ ಬಗ್ಗೆ ಅನುಮಾನ. ಕೈ ಶಾಸಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿರುವಂತಹದ್ದು. ಯಾವುದೇ ಕಾರಣಕ್ಕೂ ಸರ್ಕಾರ ನೀಡಿರುವ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿಕೆಗೆ ಹೈಕಮಾಂಡ್ ಗರಂ. ರಾಯರೆಡ್ಡಿ ಅವರು ಅವಾಗ ಈ ಥರದ್ದೊಂದು ಬಾಣ ಬಿಡ್ತಾ ಇರ್ತಾರೆ ತಮ್ಮ ಸರ್ಕಾರದ ವಿರುದ್ಧನೇ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ಮೂಡಿಸುವುದು ಬೇಡ ಅಂತ ಹೈಕಮಾಂಡ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ರಾಯರೆಡ್ಡಿ ಅವರೇ ಜಾಸ್ತಿ ಮಾತಾಡಬೇಡಿ ಅಂತ, ಅದರಲ್ಲೂ ಗ್ಯಾರಂಟಿ ಬಗ್ಗೆ ನೀವೇನು ಮಾತಾಡಬೇಡಿ ಅಂತ, ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಬೇಡಿ ಅಂತ ಹೈಕಮಾಂಡ್ ರಾಯರೆಡ್ಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಖಡಕ್ ಸಂದೇಶ ಕೊಟ್ಟಿದೆ, ಸೂಚನೆ ಅಲ್ಲ, ಖಡಕ್ ಸಂದೇಶವನ್ನ ಕೊಟ್ಟಿದೆ. ಸಿಎಂ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಯಲಬುರ್ಗಾ ಕ್ಷೇತ್ರದ ದಿಂದ ಬಂದಂಥವರು. ಕಾಂಗ್ರೆಸ್ನ ಸುದ್ದಿ, ಕಾಂಗ್ರೆಸ್ನವರದ್ದೇ ಸುದ್ದಿ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟ ಸುದ್ದಿ. ಹಾಗೆ ಕಾಂಗ್ರೆಸ್ನ ಶಾಸಕರ ಅಸಮಾಧಾನಗಳ ಗ್ಯಾರಂಟಿ ಇದು ಅಂತ, ಸರ್ಕಾರಕ್ಕೆ ಶೇಮ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಎಚ್ಚೆತ್ತುಕೊಂಡು ಶಾಸಕರಿಗೆ ಸಚಿವರಿಗೆ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾದ ಹೈಕಮಾಂಡ್ ಸಂದೇಶ. ಎಐಸಿಸಿ ಸೂಚನೆ ನೀಡಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಸಚಿವರು ಕೂಡ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಒಮ್ಮತಕ್ಕೆ ಬರಬೇಕು, ನಿಮ್ಮಲ್ಲೇ ಗೊಂದಲ ಇದೆ ಎನ್ನುವಂಥದ್ದು. ಬಸವರಾಜ ರಾಯರೆಡ್ಡಿ ಹೇಳಿಕೆಯಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಾ ಇದೆ, ಶೇಮ್ ಆಗ್ತಾ ಇದೆ ಅಂತ. ರಾಯರೆಡ್ಡಿ ಹೇಳಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಸಚಿವರಿಗೂ ಕೂಡ ಮುಜುಗರ ಆಗ್ತಾ ಇದೆ. ಒಂದ್ ಕಡೆ ಸಚಿವರು ಭಾಷಣ ಹೊಡಿತಾ ಇರ್ತಾರೆ, ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ಕೊಳ್ತಾ ಇರ್ತಾರೆ, ಇನ್ನೊಂದು ಕಡೆ ಇತ್ತೀಚೆಗೆ ಸಾಧನಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಹಾಡಿ ಹೊಗಳಿದ್ರು. ಸರ್ಕಾರದ ಯೋಜನೆಗಳು, ನಾವು ಅಷ್ಟು ಕೋಟಿ ಜನನ ರೀಚ್ ಮಾಡಿದ್ದೀವಿ, ಇಷ್ಟು ಕೋಟಿ ಜನನ ರೀಚ್ ಮಾಡಿದ್ದೀವಿ, ಸರ್ಕಾರ ನಡೆದಂತೆ ನಡೆದಿದೆ, ನಾವು ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಅಷ್ಟು ಕೋಟಿ ಜನರನ್ನು ನಾವು ರೀಚ್ ಮಾಡಿದ್ದೀವಿ ಅಂತೆಲ್ಲ ರಾಹುಲ್ ಗಾಂಧಿ ಅವರು ಪಾಪ ಹೇಳಿ ಹೋದ್ರು. ಇತ್ತೀಚೆಗೆ ವಿಜಯನಗರದಲ್ಲಿ ಸಾಧನಾ ಸಮಾವೇಶವನ್ನು ಸರ್ಕಾರ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಸರ್ಕಾರದ ಬೆನ್ನನ್ನು ತಟ್ಟಿಕೊಳ್ಳುವಂತಹ ಕೆಲಸ ಸರ್ಕಾರವೇ ಮಾಡಿತ್ತು. ರಾಯರೆಡ್ಡಿ ಹೇಳಿಕೆ ಸಿಎಂ ಸಚಿವರ ಅಭಿಪ್ರಾಯ ಏನು ಆಗಿದ್ರೆ ಅಂತ ನಾವು ಹೇಳ್ತಾ ಇರೋದಲ್ಲ, ಮಾಧ್ಯಮದವರು ಹೇಳ್ತಾ ಇರೋದಲ್ಲ, ಜನ ಕೇಳ್ತಾ ಇರೋದಲ್ಲ. ಸಿಎಂ ಸಿದ್ದರಾಮಯ್ಯನವರೇ ಏನಂತೀರಾ? ನಿಮ್ಮವರೇ ಹೇಳಿಕೆ ನೀಡಿರುವಂತಹದ್ದು. ನಿಮ್ಮ ಮಗ್ಲಲ್ಲೇ ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನಿಮಗೆ ಸಲಹೆಗಳನ್ನ ಕೊಡ್ತಾರೆ. ಅವರಿಗೆ ಗ್ಯಾರಂಟಿ ಇಲ್ಲ ರೀ, ಜನಕ್ಕೇನು ಕ್ಲಾರಿಟಿ ಕೊಡ್ತೀರಾ? ಯಾವ ಗ್ಯಾರಂಟಿ ಕೊಡ್ತೀರಾ ಅನ್ನುವ ಪ್ರಶ್ನೆ. ನಿಮ್ಮದೇ ಆದ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ. ಮಾತಾಡಬೇಡಿ, ಮುಜುಗರ ಆಗುತ್ತೆ ಸರ್ಕಾರಕ್ಕೆ. ಸಚಿವರು ಭಾಷಣ ಹೊಡಿತಾ ಇರ್ತಾರೆ, ಜನಗಳ ಮುಂದೆ ಮಾತನಾಡ್ತಾ ಇರ್ತಾರೆ. ನಿಮ್ಮದೇ ಪಕ್ಷದ ಎಐಸಿಸಿಯ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಗ್ಯಾರಂಟಿಗಳ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ರು. ಅದೇ ಪಕ್ಷದ, ಕಾಂಗ್ರೆಸ್ದೇ ಪಕ್ಷದ ಬಹಳ ಸೀನಿಯರ್ ಮೋಸ್ಟ್ ಲೀಡರ್ ರಾಯರೆಡ್ಡಿ ಅವರು ಹಿರಿತನಕ್ಕೆ ಆಧರಿಸಿ ಸಲಹೆಗಾರರ ಹುದ್ದೆಯನ್ನ ಕೊಟ್ಟಿರುವಂಥದ್ದು. ಅವರಿಗೆ ದಿನ ಬೆಳಗಾದ್ರೆ ಸಿಎಂ ಮಗ್ಲಲ್ಲಿ ಇರ್ತಾರೆ. ಜುಲೈನಿಂದ ಹರ್ರರ್ಗೆ ಮಾತ್ರ ಗ್ಯಾರಂಟಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ.